ಹಾಯ್ ಎಲ್ರಿಗೂ ಇವತ್ತು ತಿಂಡಿ ಹುಣಸೆಹಣ್ಣು ಚಿತ್ರಾನ್ನ ಮಾಡೋಣ ಅಂತ ರೆಡಿ ಮಾಡಿದ್ದೀನಿ. ಇವಾಗ ಏನೇನು ರೆಡಿ ಮಾಡಿದ್ದೀನಿ ಬನ್ನಿ ತೋರಿಸ್ತೀನಿ. ಇವಾಗ ಒಂದು 4ರಿಂದ 5 ಮೀಡಿಯಮ್ ಸೈಜ್ ಈರುಳ್ಳಿ, ಸ್ವಲ್ಪ ಕಡಲೆಬೀಜ, ಕರಿಬೇವು, ಒಂದು 5-6 ಎಸಳು ಬೆಳ್ಳುಳ್ಳಿ, ಒಂದು 5-6 ಹಸಿಮೆಣಸಿನ್ಕಾಯಿ, ಒಂದು ನಿಂಬೆಹಣ್ಣಷ್ಟಪ್ಪ ಹುಣಸೆಹಣ್ಣು ನೆನೆಸಿಟ್ಕೊಂಡಿದ್ದೀನಿ, ಸ್ವಲ್ಪ ಕಾಯಿ ತುರಿ, ಒಗ್ಗರಣೆಗೆ ಸಾಸಿವೆ. ಇವಾಗ ಒಂದು ಪಾತ್ರೆ ಇಟ್ಕೊಂಡು ಎಣ್ಣೆ ಇಟ್ಕೊಂಡಿದ್ದೀನಿ. ಕಡಲೆಬೀಜ ಫಸ್ಟ್ ಬೇಯಿಸ್ಕೊಂಡು ಇಟ್ಕೊಂಬಿಡೋಣ. ಕಡಲೆಬೀಜ ಅಂದರೆ ಅನ್ನದ ಜೊತೆಗೆ ತಿನ್ನೋರು ತಿಂತಾರೆ, ಇಲ್ಲ ಅಂದರೆ ಹಂಗೆ ತಿನ್ನೋರು ತಿಂತಾರೆ. ಅದಕ್ಕೋಸ್ಕರ ಸಪ್ರೇಟಾಗಿ ಫಸ್ಟೇ ಫ್ರೈ ಮಾಡ್ಕೊಂಡು ಎತ್ತಿಕ್ಕೋತೀನಿ. ಕಡಲೆಬೀಜ ಫ್ರೈ ಮಾಡ್ಕೊಂಡು ಎತ್ತಿಕ್ಕೋತಾ ಇದ್ದೀನಿ. ಈಗ ಸಾಸಿವೆ ಸ್ವಲ್ಪ ಸಿಡಿದ ಮೇಲೆ ಮೆಣಸಿನ್ಕಾಯಿ, ಒಂದು 4 ಬೆಳ್ಳುಳ್ಳಿ ಮತ್ತು ಕರಿಬೇವು ಹಾಕ್ಕೊಂಡು, ಈರುಳ್ಳಿ, ಕಡಲೆಬೀಜ ಅಂದರೆ ಹುಣಸೆಹಣ್ಣು ಚಿತ್ರಾನ್ನಕ್ಕೆ ಹಂಗೆ ತಿನ್ಬೋದು, ಕಡಲೆಬೀಜ ಏನು ಬೇಕಾಗಿಲ್ಲ. ಮಕ್ಕಳು ಕಡಲೆಬೀಜ ಕೇಳ್ತಾರಲ್ಲ ಅಂತ ಹಾಕೋದಷ್ಟೇ. ಹಂಗೆ ತಿಂದರೆ ಇನ್ನೂ ಚೆನ್ನಾಗಿರುತ್ತೆ ಹುಣಸೆಹಣ್ಣು ಚಿತ್ರಾನ್ನ. ನೋಡಿ, ಸ್ವಲ್ಪ ಈರುಳ್ಳಿ ಫ್ರೈ ಆಗಿದೆ. ಇವಾಗ ಉಪ್ಪು ಹಾಕ್ಕೋತಾ ಇದ್ದೀನಿ. ನಾನಂತೂ ಊರಿಗೆಲ್ಲ ಹೋಗ್ಬೇಕಾದ್ರೆ ಈ ಹುಣಸೆಹಣ್ಣು ಚಿತ್ರಾನ್ನ ಗೊಜ್ಜು ಮಾಡಿ ಇಟ್ಬಿಟ್ಟೋಗ್ಬಿಡ್ತೀನಿ. 2 ದಿನ 3 ದಿನ ಹೋದರೆ ಮನೇಲಿ ಗಂಡಸರು ಇಲ್ಲ ಮಕ್ಕಳು ಸ್ಕೂಲ್ ರಜೆ ಇಲ್ಲ ಅಂದರೆ ಊರಿಗೆಲ್ಲ ಬರೋಲ್ವಲ್ಲ, ಅವ್ರಿಗೆಲ್ಲ ಗೊಜ್ಜು ಮಾಡಿ ಇಟ್ಕೊಂಡ್ಬಿಟ್ರೆ ಅನ್ನ ಮಾಡ್ಕೊಂಡು ತಿಂತಾರೆ. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ, ಹುಳಿಯಾಗಿ ಖಾರವಾಗಿ ತುಂಬ ಚೆನ್ನಾಗಿರುತ್ತೆ. ನಮ್ಮ ಮನೇಲಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಹುಣಸೆಹಣ್ಣು ಚಿತ್ರಾನ್ನ. ಅದು ಬೇಕಾದ್ರೆ ಆಚೆನೂ 2 ದಿನ ಇಟ್ಕೋಬೋದು, ಮತ್ತು ಫ್ರಿಜ್ಜಲ್ಲೇ ಒಂದು ವಾರದ ತನಕನೂ ಇಟ್ಕೋಬೋದು. ಒಂದು ಬಾಕ್ಸಿಗೆ ಹಾಕಿ ಎತ್ತಿಟ್ಕೊಂಡ್ರೆ ಆರಾಮಾಗಿ ಇಟ್ಕೋಬೋದು. ಇಲ್ಲಾರೆ ಹೋಗ್ತೀನಿ ಬಾಕ್ಸ್ಗೆ ಹಾಕ್ಕೊಂಡು ಅನ್ನ ಒಂದು ಬಾಕ್ಸ್ಗೆ, ಗೊಜ್ಜು ಒಂದು ಬಾಕ್ಸ್ಗೆ ಹಾಕ್ಕೊಂಡು ಆರಾಮಾಗಿ ಹೋಗಿ ಇಟ್ಕೊಂಡು ತಿನ್ಬೋದು. ಎಲ್ಲಾರು ಹೊರಗಡೆ ಹೋಗ್ತೀನಿ ಎಂದಾದ್ರೂ. ತುಂಬ ಟೇಸ್ಟಿಯಾಗಿರುತ್ತೆ, ಚೆನ್ನಾಗಿರುತ್ತೆ ಹುಣಸೆಹಣ್ಣು ಚಿತ್ರಾನ್ನ. ನಾನು ಇದೇ ಥರ ಯಾವಾಗೂ ಮಾಡೋದು, ತಿನ್ನಬೇಕು ಅಂದಾಗೆಲ್ಲ ಮಾಡ್ಕೊಂಡು ತಿಂತಾಯಿರ್ತೀನಿ. ನನಗೆ ಆ ನಿಂಬೆಹಣ್ಣು ಚಿತ್ರಾನ್ನ ಎಲ್ಲ ಅಷ್ಟು ಇಷ್ಟ ಆಗಲ್ಲ, ಆದರೂ ಮಾಡ್ತೀನಿ ಮಕ್ಳಿಗೋಸ್ಕರ. ಅದೇ ಅಷ್ಟು ಇಷ್ಟಪಡಲ್ಲ ನಾನು, ಮಕ್ಕಳು ಇಷ್ಟಪಡ್ತಾರೆ. ಇದನ್ನು ಚೆನ್ನಾಗಿ ಇಷ್ಟಪಡ್ತಾರೆ. ಇದು ಬೇಕು ಅಂತಲೇ ಮಾಡ್ಕೊಂಡು ತಿಂತಾರೆ ಮಕ್ಕಳು. ನೋಡಿ, ಈಗ ಫ್ರೈ ಆಗಿದೆ. ಇವಾಗ ಉಪ್ಪು ಬೇಕಾದಾಗ ನೋಡಿಕೊಂಡು ಅನ್ನ ಕಲಿಸ್ತೀವಲ್ವ, ಆವಾಗ ಬೇಕಾದಾಗ ಅನ್ನಕ್ಕೂ ಉಪ್ಪು ಹಾಕಿರ್ತೀವಿ, ಗೊಜ್ಜಿಗೂ ಉಪ್ಪು ಹಾಕಿರ್ತೀವಿ. ಜಾಸ್ತಿ ಆಗಿಬಿಟ್ರೆ ಚೆನ್ನಾಗಿರಲ್ಲ ಅಂತ ನೋಡ್ಕೊಂಡು ಹಾಕ್ಕೋಬೋದು. ಅನ್ನ ಕಲಿಸ್ಬೇಕಾದ್ರೂ ಹಾಕ್ಕೋಬೋದು. ಈಗ ಸ್ವಲ್ಪ ಅರಿಶಿನ. ನನಗಂತೂ ಬೇರೆ ಚಿತ್ರಾನ್ನಕ್ಕಿಂತ ಇದಂತೂ ಸಖತ್ ಇಷ್ಟ ನನಗೆ. ಇದು ಬೇಕಾದ್ರೆ ದಿನ ಕೊಟ್ಟರು ತಿಂತೀನಿ ಚಿತ್ರಾನ್ನ. ನೋಡಿ, ಇವಾಗ ಆಗಿದೆ. ಈರುಳ್ಳಿ, ಅರಿಶಿನ, ಉಪ್ಪು ಎಲ್ಲ ಹಾಕಿ ಫ್ರೈ ಮಾಡಿಕೊಂಡು ಹುಣಸೆಹಣ್ಣು ಕಲಿಸ್ಕೊಂಡು ಇಟ್ಕೊಂಡಿದ್ವಲ್ಲ ನೀರು, ಅದನ್ನು ಹಾಕೋತಾ ಇದ್ದೀನಿ. ಇವಾಗ ಸ್ವಲ್ಪ ಚೆನ್ನಾಗಿ ಬೇಯಬೇಕು. ಹುಳಿ, ಉಪ್ಪು, ಖಾರ ಎಲ್ಲ ಹಿಡ್ಕೊಳ್ಳಿ. ನೋಡಿ, ಹುಣಸೆಹಣ್ಣು ಹುಳಿ ಹಾಕ್ಕೊಂಡಿದ್ವಲ್ಲ, ಈ ಥರ ಗೊಜ್ಜು ಅದಕ್ಕೆ ಬರೋ ತನಕ ಬೇಯಿಸ್ಕೋಬೇಕು. ಇದನ್ನು ಮೇಯ್ನ್ ಟೇಸ್ಟ್ ಕೊಡೋದೇ ಇದು. ಒಂದು ಅರ್ಧ ಸ್ಪೂನ್ ಮೆಂತ್ಯ, ಅರ್ಧ ಸ್ಪೂನ್ ಜೀರಿಗೆ ಹುರಿದು ಪುಡಿ ಮಾಡಿ ಎತ್ತಿಕೊಂಡಿರೋ ಅಂಥದ್ದು. ಇದು ಹಾಕಿದ್ರೆ ಟೇಸ್ಟು ಘಮ ಅನ್ನುತ್ತೆ ಗೊತ್ತಾ. ಇದೇ ಇದ್ರ ಸೀಕ್ರೆಟ್. ಹುರಿದು ಪುಡಿ ಮಾಡಿ ಹಾಕ್ಕೊಂಡಿರೋದು. 1 ನಿಮಿಷ ಬೇಯಲಿ ಇದನ್ನು, ಅದು ಗೊಜ್ಜು ಜೊತೆಗೆಲ್ಲ. ಇವಾಗ ಸ್ವಲ್ಪ ಕಾಯಿ ತುರಿ. ನೋಡಿ, ಎಷ್ಟು ಘಮ ಅಂತಿದೆ. ಹುಳಿಯಾಗಿ ಖಾರವಾಗಿ ಹುಣಸೆಹಣ್ಣು ಚಿತ್ರಾನ್ನ. ಹುಣಸೆಹಣ್ಣು ಚಿತ್ರಾನ್ನ ರೆಡಿಯಾಗಿದೆ. ಲಾಸ್ಟಲ್ಲಿ ಇವರು ಮಹಾರಾಣಿನ, ಕೊತ್ತಂಬರಿ ಮಹಾರಾಣಿ ಅಂತ ಹೇಳ್ತಾಯಿದ್ದೀನಿ, ಮಹಾರಾಣಿನ ಹಾಕಿ ಮಿಕ್ಸ್ ಮಾಡೋದು.
ಕೆಲವು ಜನ ಬೆಲ್ಲ ಹಾಕ್ತಾರೆ ಸ್ವೀಟ್ನೆಸ್ ಬರಲಿ ಅಂತ. ಬೆಲ್ಲ ಆಗಲಿ ಹಿಂಗಾಗಲಿ ನಾನು ಏನೇ ಯೂಸ್ ಮಾಡಿಲ್ಲ. ಹಿಂಗೂ ಅಷ್ಟೇ ಜಾಸ್ತಿ ಯೂಸ್ ಮಾಡೋಕ್ಕೆ ಹೋಗಲ್ಲ. ಬೆಲ್ಲ ಏನು ಹಾಕಲ್ಲ ನಾನು, ಯಾವುದೇ ಚಿತ್ರಾನ್ನ ಮಾಡಲಿ ಬೆಲ್ಲ ಏನು ಹಾಕಲ್ಲ. ಹುಣಸೆ ಚಿತ್ರಾನ್ನಕ್ಕೆ ಸ್ವಲ್ಪ ಜನ ಬೆಲ್ಲ ಹಾಕೋದು ನೋಡಿದ್ದೀನಿ ನಾನೇನು ಹಾಕಲ್ಲ. ನೋಡಿ ನಾನು ಮಾಡೋದು ಈ ಥರ. ಫೈನಲಿ ಹುಣಸೆ ಚಿತ್ರಾನ್ನ ಗೊಜ್ಜು ರೆಡಿಯಾಗಿದೆ. ಅನ್ನ ಜೊತೆ ಕಳಿಸ್ವಿ. ನೋಡಿ ಗೊಜ್ಜನ್ನ ಬೇರೆ ಪಾತ್ರೆಗೆ ಎತ್ತಿಕ್ಕೊಂಡು ಅದೇ ಪಾತ್ರೆಗೆ ಅನ್ನ ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ. ನೋಡಿ ಫೈನಲಿ ಹುಣ್ಸೆಹಣ್ಣು ಚಿತ್ರಾನ್ನ ರೆಡಿ ಆಯಿತು. ನಾನು ಮಾಡೋದು ಹೀಗೆ, ನೀವು ಹೇಗೆ ಮಾಡ್ತೀರಾ ಅಂತ ನಂಗೆ ಕಮೆಂಟಲ್ಲಿ ತಿಳಿಸಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.